ಸತ್ಯ ತಲೆ ಎತ್ತಿ ಗರ್ವದಿಂದ ನಿಂತ್ಕೊಳ್ಳುತ್ತೆ, ಆದರೆ ಸುಳ್ಳಿಗೆ ಆ ಶಕ್ತಿ ಇಲ್ಲ. ಅಯ್ಯಯ್ಯೋ, ಹಾಗೇನಿಲ್ಲ ಸರ್. ರಸ್ಕಲ್ ಹೇಗೆ ಆಡ್ತಿದ್ದಾರೆ ನೋಡು. ಉತ್ತರ ಹೇಳ್ತೀಯೋ ನನಗನ್ಸಿದ್ ಸರಿ ಅಂದ್ಕೊಂಡ್ಲು. ಸರ್ ಮುಂದೆ ಹೇಳು. ಅದು ಕಂಪನಿ ರೆಪ್ಯುಟೇಷನ್ನೇ ಹಾಳು ಮಾಡ್ಬಿಟ್ಟಿಯಲ್ಲೋ. ನಿನ್ನ ನಂಬಿ ನಿನ್ಗೆ ಈ ಸ್ಥಾನ ಕೊಟ್ರೆ ನೀನ್ ನಮಗೆ ನಿಯತ್ತು ತೋರಿಸೋ ರೀತಿನ ಇದು? ಮೇಡಮ್, ಶಟ್ ಅಪ್ ಭಾರ್ಗವಿ. ಮಾವಯ್ಯ, ಈ ಕಂಪನಿ ನಿಂತಿರೋದು ನಂಬಿಕೆ ಮೇಲೆ. ನೀನು ಈ ಕಂಪನಿಲಿ ನಿಯತ್ತಿಂದ ಇರ್ತೀಯ ಅಂತ ನಾನು ಮಾವಯ್ಯ ನಂಬಿದ್ವಿ. ಆ ನಂಬಿಕೆಗೆ ಬೆಂಕಿ ಹಚ್ಬಿಟ್ಟಿಯಲ್ಲೋ. ಒಂದು ಕ್ಷಣ ಅಲ್ಲಿ ನಿಂತ್ಕೋಬಾರ್ದು. ಗೆಟ್ ಔಟ್. ಅಲ್ಲಮ್ಮ ಮಾವಯ್ಯ, ನೀವ್ ಸುಮ್ಮನಿರಿ ಪ್ಲೀಸ್. ನಿಮ್ ಮುಂದೆ ನಿಂತು ಮಾತಾಡೋ ಯೋಗ್ಯತೆನೂ ಇಲ್ಲ ಇವನ್ಗೆ. ಇನ್ನ ನಿಂತಿದ್ಯಾ? ಐ ಸೆಡ್ ಲೀವ್. ಗೆಟ್ ಔಟ್. ಐ ಆಮ್ ಸಾರಿ ಮಾವಯ್ಯ, ಅವನನ್ನ ಬ್ಲೈಂಡ್ ಆಗಿ ಬಿಲೀವ್ ಮಾಡ್ಬಿಟ್ಟೆ. ಇದರಿಂದ ಕಂಪನಿಗೆ ಏನೇನು ಲಾಸ್ ಆಗಿದೆಯೋ ಅದನ್ನ ನಾನೇ. ಸುಮ್ಮನೆ ಇರಮ್ಮ, ನಿಂದಲ್ದೇ ಇರೋ ತಪ್ಪಿಗೆ ನೀನ್ ಯಾಕೆ ಕ್ಷಮೆ ಕೇಳ್ತೀಯ? ಎಲ್ರೂ ಕ್ಷಮಿಸೋದು ನಿಮ್ ದೊಡ್ಡ ಗುಣ ಮಾವಯ್ಯ. ಆದ್ರೆ ಅವನೊಬ್ಬ ಫ್ರಾಡ್. ಅವನನ್ನ ಕ್ಷಮಿಸೋ ಹಾಗಿಲ್ಲ. ಅವ್ನು ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕು. ಚಿಕ್ಕಿ ಚಿಕ್ಕಿ ಚಿಕ್ಕಿ, ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಅವ್ನು ಮಾಡಿದ ತಪ್ಪೇ ನಿಜ, ಆದ್ರೆ ಯಾಕೆ ಏನು ಅಂತ ತಿಳ್ಕೊಬೇಕಿತ್ತಲ್ವಾ? ಕೈ ಮಾಡಿ ಕಳಿಸ್ಬಿಟ್ರಿ, ಇದರಿಂದ ಸಮಸ್ಯೆ ಬಗೆಹರಿಯುತ್ತಾ? ನೀವೇ ಹೇಳಿ. ಅವನಷ್ಟು ಸುಲಭವಾಗಿ ಬಾಯ್ ಬಿಡ್ತಿದ್ನ? ಇಂಥವ್ರಿಗೆ ಬೇರೆ ಥರನೇ ಬಾಯ್ ಬಿಡಿಸ್ಬೇಕು. ಎನಿವೇಸ್, ನನಗನ್ಸಿದ್ದನ್ನ ನಾ ಹೇಳಿದೆ. ಇನ್ನು ನಿಮಗೆ ಬಿಟ್ಟಿದ್ದು. ಸಾರಿ. ಭಾರ್ಗವಿ ಚಿಕ್ಕಮ್ಮ ಆಫೀಸಿಗೆ ಬರೋ ವಿಷಯ ಇರಲಿಲ್ಲ. ಇದ್ದಕ್ಕಿದ್ದ ಹಾಗೆ ಯಾಕೆ ಬಂದ್ರು? ಮೇ ಕಮಿನ್ ಸರ್. ಎಸ್. ಭಾರ್ಗವಿ ಮೇಡಮ್ ಅವರು ಇದನ್ನು ಕೊಡೋಕೆ ಬಂದು ಮರ್ತೋಗ್ಬಿಟ್ರಂತೆ. ಥ್ಯಾಂಕ್ ಯು. ನಮ್ಮೆಲ್ರಿಗೂ ಹಲ್ವಾ ಕೊಡಕ್ಕೆ ಬಂದಿದ್ದಾರೆ. ಹಲ್ವಾ, ಕ್ಯಾರೆಟ್ ಹಲ್ವಾ. ಇನ್ನು ಎಷ್ಟು ದಿವಸ ಅಂತ ಕಾಯೋದು? ಬೋರ್ ಆಗುತ್ತಲ್ವಾ? ನೀನು ಒಬ್ಳೆ, ನಾನು ಒಬ್ನೇ. ನಾನೇನು ಆಡ ಇಟ್ಟೆ, ನನ್ನ ಇಷ್ಟ. ಲಾಯರಪ್ಪ, ನೀವು ಒಳಗಡೆನೇ ಇದ್ದೀರಾ? ಅದು ನಾವು ನೆನ್ನೆನೆ ಬರಬೇಕು ಅಂತ ಇದ್ವಿ, ಆಗಲೇ ಇಲ್ಲ. ಅದಕ್ಕೆ ಇವತ್ತು ಮಾತಾಡೋಣ ಅಂತ ಬಂದ್ವಿ. ಭಯ ಭಕ್ತಿ ಇರಬೇಕು. ಇಲ್ಲಿ ಕೆಲಸ ಮಾಡೋರ್ಗೆ ಮಾತ್ರ ಮರ್ಯಾದೆ. ತಪ್ಪು ತಿಳ್ಕೊಬಿಡಿ ಲಾಯರಪ್ಪ, ನಾವು ಅವಳನ್ನ ಹೇಗೋ ಒಪ್ಪಿಸ್ತೀವಿ. ಇನ್ನೂ ಒಪ್ಪಿಸ್ಬೇಕಾ? ಇವಳು ನಿನ್ ತಂಗಿ ತಾನೆ? ನಿನ್ ತಂಗಿ ತಾನೆ? ನಿನ್ ಮಾತೆ ಕೇಳದಾದ್ಮೇಲೆ ನಿನ್ ಮರ್ಯಾದೆ ಎಲ್ಲಿಗೋಯ್ತು? ಏನಂತ ನಿನ್ ನಾದ್ನಿದು? ಏನಿಲ್ಲ, ಸ್ವಲ್ಪ ಸ್ವಲ್ಪ ಟೈಮ್ ಕೊಟ್ರೆ ಅವ್ರ ಜೊತೆ ಕೂತು ಮಾತಾಡಿ ಒಪ್ಪಿಸ್ತೀವಿ. ಆದ್ರೆ ಟೈಮೇ ಇಲ್ಲ. ಬೆಳಗಾಗ್ತಿದ್ದ ಹಾಗೆ ಕೆಲ್ಸಕ್ಕೆ ಅಂತ ಹೋಗ್ಬಿಡ್ತಾಳೆ, ಮಾತಾಡಕ್ಕೆ ಆಗ್ತಾ ಇಲ್ಲ. ಹ್ಞೂ ಸರ್, ದಿನಕ್ಕೆ 50 ಕಾಲ್ ಮಾಡೋದಾಗಿದೆ. ಬೇಕಿದ್ರೆ ನೋಡಿ ಇಲ್ಲಿ.
ನೀನು ಅದೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲ, ನನಗೆ ಸೀತಾ ಬೇಕು ಅಷ್ಟೇ. ಒಂಟಿ ಹೆಣ್ಣಿಗೆ ಬಾಳ್ ಕೊಡೋದಕ್ಕೆ ರೆಡಿ ಇದ್ದೀನಿ ಅಂದಮೇಲೆ ನಿಮ್ಮ ಕಡೆ ನನಗೆ ಸಹಕಾರ ಬೇಕಲ್ವಾ? ಮದುವೆ ಮಾಡಿಸ್ಬಿಡಿ. ಆಗತ್ತೆ. ನಿಮ್ಮಂಥ ಕ್ರಿಮಿನಲ್ ಅಂದ್ರೆ ನಿಮ್ಮಂಥ ಫೇಮಸ್ ಕ್ರಿಮಿನಲ್ ಲಾಯರ್ ನೆಂಟಸ್ಗೆನ ಬೇಡ ಅಂತೀವ? ಹಾವಿನ ಜೊತೆ ನೆಂಟಸ್ತಿಗೆ ಸುಖವಾಗೇ ಇರುತ್ತೆ, ಉಲ್ಟಾ ಹೊಡೆದ್ರೆ ವಿಷಕಾರಿ ಸಾಯ್ಬೇಕಾಗತ್ತೆ. ಛೇ, ನಾವು ಹಾಗಾಗಕ್ ಬಿಡಲ್ಲ. ನೋಡು, ಈಗಲೇ ಹೋಗಿ ನಿನ್ನ ತಂಗಿ ಜೊತೆಗೆ ಮಾತಾಡಿ ಮದುವೆಗೆ ಒಪ್ಸ್ಬಿಡು. ಈಗ್ಲೇನಾ? ಈಗ್ಲೇ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತಲ್ಲ ಯಾರಪ್ಪ. ನನ್ನ ಹತ್ರ ದುಡ್ಡು ತಗೋಬೇಕಾದ್ರೆ ಇವೆಲ್ಲ ಯೋಚನೆಗೆ ಬರಲಿಲ್ವಾ? ನೀನೇನು ಮಾಡ್ತೀವೋ ನನಗೆ ಗೊತ್ತಿಲ್ಲ, ನಾನು ಹೇಳಿದ ಕೆಲಸನ ಮಾಡಿ ಮುಗಿಸ್ಬೇಕು ಅಷ್ಟೇ. ಲಾಯರಪ್ಪ, ನಿಮ್ ಕೈ ಮುಗಿತೀನಿ, ಕಾಲಿಡ್ತೀನಿ, ಬಿಟ್ಬಿಡಿ ಲಾಯರಪ್ಪ, ದಯವಿಟ್ಟು ಬಿಟ್ಬಿಡಿ ಲಾಯರಪ್ಪ. ಏನು ಎತ್ತ ಅಂತ ಇವತ್ತೇ ಡಿಸೈಡ್ ಆಗಬೇಕು. ಇನ್ನೊಂದು ವಾರದಲ್ಲಿ ಮದುವೆ ಫಿಕ್ಸ್ ಆಗಬೇಕು. ಲೇ, ಕಮಿಷನ್ ಆಸೆಗೆ ಎಂತವನ ಹತ್ರ ಬಂದು ತಗ್ಲಾಕೊಂಡ್ಯ. ಇಂಥ ನಮ್ಮ ಮದುವೆ ಆದ್ಮೇಲೆ ಎಂತವ್ರ ಸಹವಾಸನೂ ಮಾಡ್ಬೇಕಾಗತ್ತೆ. ಆದ್ರೂ ಸೀತನ್ನ ಇಂಥವನ್ಗೆ ಹೇಗೆ ಕಟ್ಟೋದು? ಏಕೆ ಕರಳು ಚುರುಕ್ಕಂತಿದ್ಯಾ? ಒಪ್ಸೋ ಕೆಲಸ ಮಾತ್ರ ನಮ್ದು. ಮದುವೆ ಆದ್ಮೇಲೆ ಅವಳು ಹಣೆ ಬರ. ಇವನ್ನ ಕಟ್ಕೊಂಡ್ರೆ ಅವಳಿಗೂ ಒಂದು ಬಾಳ ಸಿಗುತ್ತೆ. ಸುಮ್ನೆ ನಡಿ. ಭಾರ್ಗವಿ ಹೇಳಿದ್ದು ಸರಿ. ನಾವೇನಾದರೂ ಅವನು ಬಾಯ್ಬಿಟ್ಟು ಕೇಳಿದ್ರೆ ಅವನೇ ನಿಜ ಒಪ್ಕೊಳ್ಳೋದಿಲ್ಲ. ಅವನಿಗೆ ಇನ್ನೊಂದು ಚಾನ್ಸ್ ಕೊಡೋ ಅವಶ್ಯಕತೆ ಇಲ್ಲ. ಈಗಲೇ ಅವನ್ನ ಸಸ್ಪೆಂಡ್ ಮಾಡ್ತೀನಿ. ಬೇಡ ತಾತ, ಅವನು ನಮ್ಮ ಹತ್ರ ಬಾಯ್ ಬಿಡಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ನ ಆಚೆ ಕಳ್ಸಿದ್ರೆ ನಮ್ಮ ಕಂಪ್ನಿ ಸೀಕ್ರೆಟ್ಸ್ನೆಲ್ಲ ಹೊರಗಾಗ್ತಾನೆ. ಆದರೂ ನನಗೇನೋ ಒಂದು ಡೌಟು, ಅವನ ಹಿಂದೆ ಇನ್ಯಾರೋ ಇದ್ದಾರೆ ಅನ್ನೋ ಸ್ಟ್ರಾಂಗ್ ಫೀಲಿಂಗ್ ನನಗಿದೆ. ಅದು ಯಾರು ಅಂತ ಕಂಡುಹಿಡಿಬೇಕು ಅಂದರೆ ಅವನು ಈ ಕಂಪ್ನಿಲೇ ಇರಬೇಕು. ಕರೆಕ್ಟ್. ಆದರೆ ಅವನ ಮೇಲೆ ಒಂದು ಕಣ್ಣಿಟ್ಟಿರಲೇಬೇಕು. ಅದನ್ನ ನಾನು ನೋಡ್ಕೋತೀನಿ. ಕಾಮನ್ ಎಂಪ್ಲಾಯಿಗೆ ಆಫೀಸಲ್ಲಿ ಏನೇನು ನಡೀತಿದೆ ಅಂತ ನಾನು ಕಂಡುಹಿಡಿತೀನಿ. ಕಾಮನ್ ಎಂಪ್ಲಾಯಿ ಆಗಿ ಓಕೆ, ಬಟ್ ಯಾವ ಡಿಪಾರ್ಟ್ಮೆಂಟು? ಈಗ ನಮ್ಮ ಆಫೀಸಲ್ಲಿ ಇಶ್ಯೂಸ್ ಎಲ್ಲಿ ನಡೀತಾ ಇದೆ? ಫಿನಾನ್ಸ್ ಸೆಕ್ಷನ್. ಸೊ ಇನ್ಮೇಲೆ ನನ್ನ ಕೆಲಸ ಅಲ್ಲೇ. ತಥಾಸ್ತು. ಅಪ್ಪಣೆ ಮಹಾಪ್ರಭು. ನಿಮ್ಮ ಸಿಂಹಾಸನ ದೊರೆ. ಥ್ಯಾಂಕ್ ಯು. ರಾಮ್, ಇನ್ನು ಮುಂದೆ ನಿಮ್ಮ ಜಾಗ ಇದೆ. ಪ್ಲೀಸ್ ಮೇಕ್ ಯು ಸೆಲ್ಫ್ ಕಂಫರ್ಟಬಲ್. ಹೆಲೋ ಎವ್ರಿವನ್, ಇವರು ರಾಮ್ ಅಂತ. ಇನ್ನು ಮುಂದೆ ನಿಮ್ಮ ಜೊತೆ ಕೆಲಸ ಮಾಡ್ತಾರೆ. ಆಲ್ ದಿ ಬೆಸ್ಟ್. ಕ್ಯಾರಿ ಆನ್. ಯಾರಿಗಾದ್ರೂ ಹೆಲ್ಪ್ ಬೇಕಾದ್ರೆ ಪರ್ಮಿಷನ್ ತಗೊಂಡೇ ಮಾಡಬೇಕು ಅಂತಿಲ್ಲ. ಇದು ಫಸ್ಟ್ ಟೈಮಾ ಈ ಥರ ಡೆಸ್ಕ್ ಅರೇಂಜ್ ಮಾಡ್ಕೋತಿರೋದು? ಆಕ್ಚುಲಿ ಈ ಸ್ಪೇಸ್ ತುಂಬಾ ಚಿಕ್ಕದಾಗಿದೆ. ಐ ವಾಸ್ ಜಸ್ಟ್ ಟ್ರೈಂಗ್ ಟು ಫಿಟ್ ಎವ್ರಿಥಿಂಗ್. ಬಾಸ್ ಕ್ಯಾಬಿನ್ ಸಿಕ್ಕಿದ್ರೆ ಬೆಟರ್ ಇರ್ತಿತ್ತಲ್ಲ. ವೆರಿ ಗುಡ್. ತುಂಬಾ ಸ್ಪೇಷಿಯಸ್ ಆಗಿದೆ.
ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನಿಮ್ಮ ಕಡೆ ಸಾರಿ ಕೇಳೋ ಪದ್ಧತಿ ಅಂತೂ ಇಲ್ಲ. ಥ್ಯಾಂಕ್ಸ್ ಆದರೂ ಹೇಳ್ತೀರಾ? ಮ್ಯಾನರ್ಸ್ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಂಡಿರೋರು ನೀವು. ಥ್ಯಾಂಕ್ ಯು. ಇನ್ಫ್ಯಾಕ್ಟ್ ಐ ಆಮ್ ಸಾರಿ ಟು. ಐ ಡಿಂಟ್ ಮೀನ್ ಟು ಹರ್ಟ್ ಯು. ಪರವಾಗಿಲ್ಲ ಬಿಡಿ, ಅಷ್ಟು ಬೇಗಲ್ಲ ನಾನು ಹರ್ಟ್ ಆಗಲ್ಲ. ಹಾಂ, ಕಾಫಿ ಟೀ ಏನಾದರೂ ಕುಡಿದ್ರೆ ಟೇಬಲ್ ಮೇಲೆ ಇಡಬೇಡಿ, ಮ್ಯಾನೇಜರ್ ಬೈತಾರೆ. ಓಕೆ. ನಿಮ್ಮ ಫ್ಯಾಮಿಲಿ ಫೋಟೋ ಕೊಡಿ. ಏಕೆ? ಫ್ಯಾಮಿಲಿ ಫೋಟೋನ ಎಲ್ಲ ಟೇಬಲ್ ಮೇಲೂ ಹಾಕೊಂಡಿದ್ದಾರೆ. ನಿಮ್ಮ ಫ್ಯಾಮಿಲಿ ಫೋಟೋ, ನಿಮ್ಗೆ ಇಷ್ಟ ಆಗಿರೋ ಫೋಟೋ, ರೋಲ್ ಮಾಡೆಲ್ ಫೋಟೋನ ಡೆಸ್ಕ್ ಮೇಲೆ ಹಾಕೊಡಲ್ವಾ ನೀವು? ಆ್ಯಕ್ಚುಲಿ ನಂಗೆ ಅಪ್ಪ ಅಮ್ಮ ಯಾರೂ ಇಲ್ಲ. ಐ ಆಮ್ ಸೋ ಸಾರಿ. ಇಟ್ಸ್ ಫೈನ್. ಬಿಲ್ ಇಲ್ಲದೆ ಕೇಕ್ ಕೊಡಲ್ಲ ಅಂದ್ರು. ಕೇಕ್ನ ಯಾರು ಕಳ್ಸಿರ್ಬೋದು? ಇದನ್ನ ಇಷ್ಟು ದಿನ ನನ್ನಿಂದ ಯಾಕೆ ಮುಚ್ಚಿಟ್ರಿ? ಅಪ್ಪ ಅಮ್ಮ ಇಲ್ಲ ಅಂತ ಎಲ್ಲರ ಹತ್ರ ಹೇಳ್ಕೊಂಡು ಓಡಾಡಕ್ಕಾಗತ್ತಾ? ಅದಲ್ಲ, ಇದು ನೀವೇನ ನಮ್ಮನೆ ಕೇಕ್ ಕಟ್ಸಿದ್ದು? ಯಾಕೆ ನನಗೆ ಹೇಳಿಲ್ಲ? ಹೀಗೆಲ್ಲ ಮಾಡಿದ್ದಕ್ಕೆ ನಿಮ್ಗೆ ಒಳ್ಳೆ ಹೀರೋ ಫೀಲ್ ಆಗಿರ್ಬೇಕಲ್ವಾ? ಸದ್ಯ ಕರೆಕ್ಟ್ ಟೈಮ್ಗೆ ಕೇಕ್ ಬಂತು. ಆದರೂ ನೀವು ಈ ಥರ ಮಾಡಿದ್ದು ನನಗೆ ಇಷ್ಟ ಆಗಲಿಲ್ಲ. ಯಾಕೆ ಈ ಥರ ಮಾಡಿದ್ದು? ಚಿಡಬೇಕು ಅನ್ನೋ ಇಂಟೆನ್ಷನ್ ಏನೂ ಇರಲಿಲ್ಲ. ಬಟ್ ಮರ್ತ್ರ ನನಗೆ ಈ ಸುಳ್ಳು ಹೇಳೋರು, ಒಳಗೊಂದು ಹೊರಗೊಂದು ಅನ್ನೋ ಥರ ಇರೋರು ಕಂಡ್ರೆ ನಂಗೆ ಸಹಿಸ್ಕೊಳಕ್ಕಾಗಲ್ಲ. ನಂಗೆ ಗೊತ್ತು ನೀವು ಮರ್ತಿರ್ತೀರ, ಮುಚ್ಚಿಡೋ ಉದ್ದೇಶ ನಿಮ್ದಿರಲ್ಲ, ನಂಗೆ ಅರ್ಥ ಆಗತ್ತೆ. ಆದರೆ ನನ್ನ ಜೊತೆ ಇನ್ಮೇಲೆ ಈ ಥರ ಎಲ್ಲ ಮಾಡಬಾರ್ದು. ಪ್ರಾಮಿಸ್? ನನ್ನ ಮಗಳ ಜೊತೆ ಮಾತಾಡಿ ಮಾತಾಡಿ ನಂಗೆ ಪ್ರಾಮಿಸ್ ಅನ್ನೋದು ತುಂಬ ಸಲೀಸಾಗಿ ಬಂದ್ಬಿಡುತ್ತೆ. ಹಾಂ, ನಾನು ನಿಮ್ಗೇನೋ ಕೊಡಬೇಕು. ಏನು? ಹಾರ್ಟ್. ಯಾರ ಜೀವ ಯಾರನು ಸೇರೋದು ಬಾಳ ತೀರ್ಮಾನ, ಅದನ್ನು ಮೀರಿ ಸಾಗದು ಈ ಜೀವನ. ನನ್ನ ಮಗಳು ನಿಮಗೆ ಹಾರ್ಟ್ ಕಳಿಸಿದಾಳೆ. ನಾನಿದನ್ನ ನಿಮಗೆ ಕೊಡಲಿಲ್ಲ ಅಂದರೆ ಅಷ್ಟೇ. ಇದು ನನಗೋಸ್ಕರನಾ? ಹಾಂ, ನಿಮಗೆ. ಯಾರ ಹೆಜ್ಜೆ ಯಾರನು ಕಾಯೋದೆ ಸುಂದರ ಧ್ಯಾನ, ಹೃದಯ ತೆರೆದು ಕೂರಲಿ ನಿನ್ನೀ ಮನ. ಸೀತಾರಾಮ ಓ ಸೀತಾರಾಮ. ಹಲೋ, ಎಲ್ಲಿದೀಯಾ? ನಾನು ನಿಮ್ಮ ಅಣ್ಣ ನಿಮ್ಮ ಆಫೀಸ್ನಾಚೆ ಕಾಯ್ಕೊಂಡು ಕೂತಿದೀವಿ. ಎಷ್ಟೊತ್ತಿಗೂ ಕೆಲ್ಸ ಅಂತ ನಿಂಗೆ ಒಬ್ಳಿಗೆ ಕೆಲ್ಸ ಇರೋ ತರ ಓಡಾಡ್ಕೊಂಡಿರ್ತೀಯ. ಈಗ್ಲಾದ್ರೂ ಬೇಗ ಬಾ, ಅರ್ಜೆಂಟ್ ಇದೆ. ಓಕೆ, ಈಗಲೇ ಬಂದೆ. ಆಫೀಸ್ಗೆ ಹುಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಏನು ವಿಷಯನೋ ಏನೋ. ಬದ್ಲು ಅಣ್ಣ, ಹೇಗಿದ್ಯಾ? ನಮ್ಮದೇನಮ್ಮ, ಹೀಗೆ ಇದ್ದೇವೆ. ಕಾಫಿ ಟೀ ಹೇಳ? ಅಯ್ಯೋ ಬೇಡಮ್ಮ, ನೀನ್ ಇಲ್ಲಿ ಕೊಡ್ಸೋ ಕಾಫಿ ದುಡ್ಡಲ್ಲಿ ನಾವು ಒಂದು ದಿನ ಊಟ ಮಾಡ್ಬೋದು. ನಮಗೆ ಯಾಕೆ ಈ ದೊಡ್ಡಸ್ತಿಗೆ ಎಲ್ಲ? ಅದಕ್ಕೆ ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಯೋಚನೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ. ಸರಿ ಹೋಗಕ್ಕೆ ಏನಿದೆ? ಗಂಡ ಅನಿಸ್ಕೊಂಡನು 4 ಕಾಸು ಸಂಪಾದನೆ ಇಲ್ಲ. ರಾತ್ರಿ ಆದ್ರೆ ಸಾಕು ಉಸ್ಸೋ ಪುಸ್ಸೋ ಅಂತ ಉಸಿರಾಡಕ್ಕೂ ಉಸಿರು ಬಿಡ್ತಾರೆ. ರಾತ್ರಿ ಮಲಗ್ದವರು ಎದ್ದೇಳ್ತಾರೆ ಇಲ್ವೋ ಅನ್ಸಕ್ ಶುರು ಆಗಿದೆ. ಚೆಕಪ್ ಅಂದ್ರೆ 3000. ಎಲ್ಲಿಂದ ತರೋಣ? ಜೀವ ಹೋಗ್ತಿದ್ರು ದುಡ್ಡಿನ ಮುಖ ನೋಡೋ ಪರಿಸ್ಥಿತಿ
ಯಾರಿಗೂ ಬರಬಾರ್ದಪ್ಪ. ನೀವು ಫಸ್ಟು ಅಣ್ಣನ ಹಾಸ್ಪಿಟಲ್ ಕರ್ಕೊಂಡು ಹೋಗಿ. ನನ್ನ ಹತ್ರ ಸ್ವಲ್ಪ ದುಡ್ಡಿದೆ, ಒಂದು 200-300 ರೂಪಾಯಿ ಕಡಿಮೆ. ಅರ್ಜೆಂಟಿಗೆ ಇಷ್ಟ ಆದ್ರೂ ಇದೆಯಲ್ಲ. ಸೀತಾ, ಕ್ಷಮಿಸ್ಬಿಡಮ್ಮ. ನಿನ್ನನ್ನು ನೋಡ್ಕೋಬೇಕಾದ ನಾನೇ ನಿನ್ನನ್ನು ಕಿತ್ಕೊಂಡು ತಿನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ನಿನಗೂ ಒಂದು ಜೀವನ ಇದೆ, ಮಗಳಿದ್ದಾಳೆ. ಬೇಡವಾಗಿರೋದನ್ನೆಲ್ಲ ತಲೆ ಮೇಲೆ ಎಳ್ಕೊಂಡಿರೋದು ಇವಳೆ. ಗಂಡ ದಿಕ್ಕಿಲ್ದಿರೋ ಮನೆ, ಮಗಳ ಹೆಸರು ಸಿಹಿ ಅಂತ, ಅದಕ್ಕೆ ಶುಗರ್ ಕಾಯಿಲೆ ಬೇರೆ ಇದೆ. ಅಪ್ಪ ಅನಿಸ್ಕೊಂಡನು ಪತ್ತೆನೇ ಇಲ್ಲ. ಇದೆಲ್ಲ ಉಸಬರಿ ಬೇಕಿತ್ತ ಇವಳಿಗೆ? ಸುಲೋಚನಾ, ಸುಮ್ಮನಿರ್ತೀಯ? ಸುಮ್ಮನೆ ಇದ್ರೆ ಸಮಸ್ಯೆ ಬಗೆಹರಿಯುತ್ತಾ? ಸೀತಾ, ಇವತ್ ಸಾಯಂಕಾಲ ಮನೆಗೊಬ್ಬರನ್ನ ಕರ್ಕೊಂಡ್ ಬರ್ತೀನಿ. ತುಂಬಾ ಒಳ್ಳೆಯವರು, ತುಂಬಾ ಓದ್ಕೊಂಡಿದ್ದಾರೆ, ಫೇಮಸ್ ಲಾಯರು. ನಿನ್ ವಿಷಯ ಎಲ್ಲ ಅವ್ರ ಹತ್ರ ಹೇಳಿದೀನಿ. ಅವ್ರ ಮದ್ವೆ ಆಗಕ್ ರೆಡಿ ಇದ್ದಾರೆ. ನೀನೊಂದ್ಸಲ ಅವ್ರ ಹತ್ರ ಮಾತಾಡಿದ್ರೆ ನಾವು ಮುಂದುವರಿಬಹುದು. ಅದಕ್ಕೆ ಪ್ಲೀಸ್ ಮದುವೆ ಬಗ್ಗೆ ಮಾತಾಡಬೇಡಿ, ಅವ್ರಿಗೆ ಬರಬೇಡ ಅಂತ ಹೇಳಿ. ಸೀತಾ, ಒಂದ್ಸಲ ಯೋಚನೆ ಮಾಡು. ನಾನು ಯೋಚನೆ ಮಾಡಿಬಿಟ್ಟೆ ಹೇಳ್ತಿರೋದು ಅಣ್ಣ. ನನ್ನ ಪ್ರಪಂಚದಲ್ಲಿ ನಾನು ಸಿಹಿ ಅಷ್ಟೇ, ಇನ್ಯಾರಿಗೂ ಜಾಗ ಇಲ್ಲ. ಈಗ ನೀವು ಹೊರಡಿ, ಅಣ್ಣನ ಫಸ್ಟು ಹಾಸ್ಪಿಟಲ್ ಕರ್ಕೊಂಡು ಹೋಗಿ. ಏನಾದರೂ ಎಕ್ಸ್ಟ್ರಾ ಬಿಲ್ ಆದರೆ ನಾನೇ ಪೇ ಮಾಡ್ತೀನಿ. ಇವಳು ನೋಡಿದ್ರೆ ಹಿಂಗೆ, ಆ ಲಾಯರ್ ನೋಡಿದ್ರೆ ನಮ್ಮ ಬೆನ್ ಬಿದ್ದಿದ್ದಾನೆ. ಅಲ್ಲ, ಆ ಲಾಯರು ಸೀತಾ ಹಿಂದೆ ಬಿದ್ದಿರೋದು ನೋಡಿದ್ರೆ ಮದುವೆ ಮಾತ್ರ ಅಲ್ಲ, ಬೇರೆ ಏನೋ ಕ್ರಿಮಿನಲ್ ಪ್ಲಾನ್ ಮಾಡ್ಕೊಂಡಿದ್ದಾನೆ ಅನ್ಸತ್ತೆ. ಈಗ ಏನೇ ಮಾಡೋದು? ಅಯ್ಯ, ಅವರು ಸಬರಿ ನಮ್ಗೆ ಯಾಕೆ? ಮೊದ್ಲು ಇವಳನ್ನ ಒಪ್ಪಿಸ್ಬೇಕು. ಇವಳೇನಾದ್ರೂ ಒಪ್ಪದೇ ಇದ್ರೆ ನಮ್ ಬೆಳೆ ಬೇಯಲ್ಲ. ಕಬ್ಬಣ ಕಾದಾಗ್ಲೇ ಬಡಿಬೇಕು. ಇವತ್ತು ರಾತ್ರಿ ಒಳಗಡೆ ನಾನು ಇದನ್ನ ಡೀಲ್ ಮಾಡ್ತೀನಿ. ಸದ್ಯ ಬಂದಿದ್ದಕ್ಕೇನು ಲಾಸ್ ಇಲ್ಲ. ಇಷ್ಟ ನಿಂಗೆ ಅದು ಕುಡಿಲಿ. ನಂಗೆ ಹುಷಾರಿಲ್ಲ ಅಂತ ತಾನೇ ದುಡ್ಡು ಪೀಕಿರೋದು. ಹಿಡ್ಕೋ. ನೀನು ಏನ್ ಗನಂದಾರಿ ಕೆಲಸ ಮಾಡಿದೀಯ ಅಂತ ನಿನಗೆ ಕಮಿಷನ್ನು ನನಗೆ ಗೊತ್ತಿಲ್ವಾ? ರಾತ್ರಿ ಕುಡ್ಕೊಂಡು ಬಂದು ಮನೇಲಿ ಬಿದ್ದಿರ್ತೀಯ. ನಿನಗೊಂದು ಕೆಲಸ ಕಾರ್ಯ ಅಂತಿದ್ದಿದ್ರೆ ನನ್ನ ಜೀವನ ಯಾಕೆ ಹಿಂಗಿರ್ತಿತ್ತು? ಅದು ಯಾವ ಲೆಕ್ಕ ಟ್ಯಾಲಿ ಆಗುತ್ತೋ ಏನೋ. ಹೊಟ್ಟೆ ಖಾಲಿ ಇದ್ದಾಗ ಕೆಲಸ ಮಾತ್ರ ಮಾಡಬಾರ್ದು. ಸೀತಮ್ಮ, ಬಾಮ್ಮ. ಹಾಂ, ಬಂದೆ. ಓ ಹಲೋ, ಹೊಸ ಅಡ್ಮಿಷನ್. ಫಸ್ಟ್ ಡೇನೇ ಎತ್ತೆ ತೊಗಿಬೇಡಿ. ಬನ್ನಿ ಹೋಗೋಣ. ಓ ಕಮ್, ಲೆಟ್ಸ್ ಗೋ ಫಾರ್ ಡಿನ್ನರ್. ಐ ಮೀನ್ ಸಾರಿ, ಲಂಚ್. ನೀವು ಹೇಳಿದ್ ಕೇಳಿಸಿಲ್ಲ ಅಷ್ಟೇ, ಏನೋ ಕನ್ನಡನೇ ಬರ್ದೇ ಇರೋ ಒಂಥರ ಆಡ್ಕೋತಾ ಇದ್ದೀರಲ್ಲ. ಓಕೆ ಓಕೆ, ಬನ್ನಿ. ಏನಿವತ್ತು ನಿಮ್ಮ ಲಂಚು? ಲಂಚ್ ತಂದಿಲ್ವಾ ನೀವು? ಆರ್ಡ್ರ್ ಮಾಡ್ಕೋತಾರ ಏನೋ. ಟೇಸ್ಟಿಂಗ್ ನಾನು ಸೇರಿಸ್ಕೊಳ್ರಿ. ಸುಮ್ಮನೆ ಯಾಕೆ ದುಡ್ಡು ವೇಸ್ಟ್ ಮಾಡ್ತೀರಾ? ಬೇಕಿದ್ರೆ ಶೇರ್ ಮಾಡ್ಕೋಬಹುದು. ಶೇರಿಂಗಾ? ಹಾಂ, ಪರವಾಗಿಲ್ಲ, ಬೇಡ. ನನಗೆ ಹಸುವಾಗ್ತಿದೆ. ನೀವು ಹೊಡಿ. ಇಲ್ಲ, ಸಂಕೋಚ ಪಟ್ಕೋಬೇಡಿ. ಚಪಾತಿ ಪಲ್ಯ ಸೇರುತ್ತಲ್ವಾ ನಿಮಗೆ? ಸೇರುತ್ತಾ ಅಂದ್ರೆ? ಕನ್ನಡ ಬರುತ್ತೆ ಅಂದ್ರಲ್ರಿ. ಪ್ರಿಯಾ, ನಿಮ್ಗೇನು ತೊಂದರೆ ಇಲ್ಲ ಅಲ್ವಾ ಅಂತ ಕೇಳ್ತಾ ಇದ್ದೀನಿ. ಪರವಾಗಿಲ್ಲ. ರಾಮ್, ಲಂಚ್. ಅವರು ಲಂಚ್ ತಂದಿಲ್ಲ ಸರ್, ನಮ್ಮ ಜೊತೆನೇ ಶೇರ್ ಮಾಡ್ತಾರೆ. ಹೌದಾ ರಾಮ್? ಹೌದು ಅಂತ ಹೇಳಿ. ಎಸ್ ಸರ್.
ಯಾ ಲಂಚ್ಗೆ ನೀವು ನಮ್ಮ ಜೊತೆ ಜಾಯಿನ್ ಆಗ್ಬೋದು. ಶೇರ್ ಮಾಡೋಕ್ಕೆ ನಾನು ರೆಡಿ. ಬೇಡ, ಇಟ್ಸ್ ಓಕೆ, ಯು ಗೈಸ್ ಕ್ಯಾರಿ ಆನ್. ಬನ್ನಿ, ಇನ್ನ 20 ನಿಮಿಷ ಅಷ್ಟೇ ಟೈಮ್ ಇರೋದು. ನಾವೇನಾದ್ರೂ ಲೇಟ್ ಮಾಡಿದ್ರೆ ಚರಂಡಿ ಸರ್ ಬೈತಾರೆ. ಬೇಗ ಬನ್ನಿ. ಊಟದ ಟೈಮಲ್ಲಿ ಆ ಚರಂಡಿ ಹೆಸರು ಯಾಕೆ ಎತ್ತ್ಯಾ? ಇರಿಟೇಷನ್. ಬನ್ನಿ ಹೋಗೋಣ. ಯಾರ ಜೀವ ಯಾರನು ಸೇರೋದು ಬಾಳ ತೀರ್ಮಾನ, ಅದನ್ನು ಮೀರಿ ಸಾಗದು ಈ ಜೀವನ. ಜನುಮ ಜನುಮ ಸಾಗಲಿ ಬಂಧನ. ಸೀತಾರಾಮ ಓ ಸೀತಾರಾಮ.